ನಾವೇನಕ್ಕೆ ಮಾಲೆ ಹಾಕ್ಬೇಕು? ಭಕ್ತಿಗೂ ಮತ್ತೆ ದೇವರಿಗೂ ಇರೋ ಸಂಬಂಧ, ಮತ್ತೆ ಆಧ್ಯಾತ್ಮ ಮತ್ತೆ ದೇವರಿಗಿರೋ ಸಂಬಂಧ. ಎಷ್ಟು ವ್ರತಗಳು ಮಾಡಿದ್ರೆ ಮುಕ್ತಿ ಸಿಗುತ್ತೆ? ಊರಿನ ಎಲ್ಲ ಸ್ವಾಮಿಗಳಿಂದ ಎಲ್ಲ ಸುಗಮವಾಗಿ ಸ್ವಾಮಿ ವ್ರತ, ಯಾವ ತೊಂದರೆನೇ ಇಲ್ಲ. ಮತ್ತೆ ಈ ವ್ರತದಲ್ಲಿ ಏನು ಕೊಂಡ್ಕೊಂಡ್ರಿ ನೀವು? ಸ್ವಾಮಿ ಅಯ್ಯಪ್ಪನ ಕೊಂಡ್ಕೊಂಡಿ ಸ್ವಾಮಿ. ಮತ್ತೆ ಮುಕ್ತಿ ಎಷ್ಟು ವ್ರತಗಳು ಮಾಡಿದ್ರೆ ಮುಕ್ತಿ ಸಿಗುತ್ತೆ? ಸ್ವಾಮಿ ಇದಕ್ಕೆ ಮುಕ್ತಿ ಸಿಗಬೇಕಾದ್ರೆ ಸ್ವಾಮಿ ಜೀವ ಇರೋ ತನಕ ಮಾಡ್ಬೇಕು ಸ್ವಾಮಿ. ಮುಕ್ತಿ ಸಿಗಬೇಕಾದ್ರೆ ಉಸಿರು ಇರೋ ತನಕ ಮಾಡಿದ್ರೆ ಮಾತ್ರ ಮುಕ್ತಿ ಸಿಗುತ್ತೆ ಸ್ವಾಮಿ. ಸ್ವಾಮಿನ ಕಾಣ್ತೀರಾ? ಸ್ವಾಮಿಯೇ ಶರಣಮಯ್ಯಪ್ಪ. ಮತ್ತೆ ನಾವೇನಕ್ಕೆ ಮಾಲೆ ಹಾಕ್ಬೇಕು? ಸ್ವಾಮಿ ಯಾಕಂದ್ರೆ ಇದು ಒಂದು ಭಕ್ತಿ ಸ್ವಾಮಿ. ನೀವು ಶಾಲೆಗೆ ಯಾಕೆ ಸೇರ್ತಿರೋ ಹಾಗೆ ಇದು ಇದಿಲ್ಲದ್ರೆ ನಾವು ವ್ರತನ ಮಾಡೋಕ್ಕಲ್ಲ ಏನಾಗೋದಿಲ್ಲ, ನಮಗೆ ಭಂಗ ಆಗ್ತದೆ. ನೀವೆಲ್ಲ ಬೆಲೆ ಕೊಡ್ತೀರಾ ಸ್ವಾಮಿ? ನಾವು ಸಿವಿಲಲ್ಲಿದ್ದರೆ ಬೆಲೆ ಕೊಡ್ತೀರಾ? ಸಿವಿಲಲ್ಲಿದ್ದರೆ ಕೊಡ್ತೀರಾ ಸ್ವಾಮಿ? ಈಗ ಸ್ವಾಮಿ ಅಂತ ಕರೀತೀರಾ, ಆಮೇಲೆ ಮಾಮ ಅಂತ ಕರೀತೀರಿ, ಅಷ್ಟೇ ವ್ಯತ್ಯಾಸ. ಸ್ವಾಮಿ ನಿಮ್ಮ ಯಾತ್ರೆ ಎಷ್ಟು ದಿನಗಳ ಕಾಲಿನ? ಸ್ವಾಮಿ 6 ದಿನ ಸ್ವಾಮಿ, ಅಷ್ಟೇ 6 ದಿನ ಮುಗಿತಂದ್ರೆ ಮತ್ತೆ ನಾವು ಮಾಮೂಲಿ. ಸ್ವಾಮಿ ನಮ್ಮನ್ನೆಲ್ಲ ನೋಡಿ ನಿಮಗೆ ಹೆಂಗೆ ಅನಿಸ್ತೈತೆ? ನಿಮ್ಮ ಮುಖದಲ್ಲಿ ಏನೋ ಸಾಧಿಸಿದೆ ಅನ್ನೋ ಒಂದು ಉತ್ಸಾಹ, ಸಂತೋಷ. ಯಾರ ಮುಖದಲ್ಲೂ ಸಹ ಕಲ್ಮಶ ಕಾಣ್ತಿಲ್ಲ ನಮಗೆ, ಪರಿಶುದ್ಧವಾದ ಮನಸ್ಸು ಕಾಣ್ತತೆ. ಇದೇ ಒಂದು ತಾತ್ಪರ್ಯತೆ, ಭಕ್ತಿ ಭಾವ ಎಲ್ಲವೂ ಸಹ ಮುಖದಲ್ಲಿ ಕಾಣುತ್ತೆ. ಇದನ್ನೆಲ್ಲ ಹೆಂಗೆ ಸಾಧನೆ ಮಾಡ್ತೀರಾ? ಸ್ವಾಮಿ ಇದನ್ನೆಲ್ಲ ಭಕ್ತಿಯಿಂದ ಸಾಧನೆ ಮಾಡ್ತದೆ. ಭಕ್ತಿಯೇ ಸಾಧನೆ. ಈಗ ನಿಮಗೆ ಎಂಥದ್ದು ಬೇಕಾದ್ರೂ ಕಲಿಯಬಹುದು ಭಕ್ತಿಯಿಂದ, ಮನಸ್ಥೈರ್ಯದಿಂದಲ್ಲ, ಭಕ್ತಿಯಿಂದನ? ಭಕ್ತಿಯಿಂದ. ಭಕ್ತಿಗೂ ಮತ್ತೆ ದೇವರಿಗೂ ಇರೋ ಸಂಬಂಧ, ನಂಬಿಕೆ ಇದ್ರೆ ಭಕ್ತಿ ಬರುತ್ತೆ. ಮತ್ತೆ ಆಧ್ಯಾತ್ಮ ಮತ್ತೆ ದೇವರಿಗಿರೋ ಸಂಬಂಧ? ದೇವ್ರ ಸಂಬಂಧ ಏನು ಸ್ವಾಮಿ? ಆಧ್ಯಾತ್ಮ ದೇವರಿಗೆ ಎರಡು ಒಂದೇ. ಆತ್ಮ ದೇವರು. ನಂಬಿಕೆ ನಮ್ಮ ಆಧ್ಯಾತ್ಮ ಅಂದ್ರೆ ನಾವು ಮಾಡ್ತಕ್ಕಂಥದ್ದು ಅದರಲ್ಲೇ ನಾವು ಕಾಣಬೇಕು. ಎರಡು ಒಂದೇ ಅಲ್ಲ ಸ್ವಾಮಿ. ಆಧ್ಯಾತ್ಮವನ್ನು ಮಾಡಿದ್ರೆ ಮಾತ್ರ ಪರಮಾತ್ಮ ಕಾಣ್ಬೋದು ಹೊರತಾಗಿ ನಾವೇನಿಲ್ಲ ಅಂದ್ರೆ ಏನು ಮಾಡೋಕ್ಕಾಗಲ್ಲ. ಈಗ ಇಷ್ಟು ದಿನಗಳ ಕಾಲ ನೀವು ಆಧ್ಯಾತ್ಮ ಅನ್ನೋದಲ್ಲೇ ಐತಿ, ಏನಲ್ಲೇ ಅನ್ನೋದಲ್ಲೇ ಸ್ವಾಮಿ. ಏನಲ್ಲ ಅಂದ್ರೆ ಏನಂತ ಸ್ವಾಮಿ ನೀನು? ಇವರೇ ಮುಂಚೆ ಇದ್ದ ಮನಸ್ಥಿತಿ, ವ್ರತ ಆದ್ಮೇಲೆ ಇರೋ ಮನಸ್ಥಿತಿ ಯಾವ ರೀತಿ ಇರ್ತದೆ? ಸಂಚಲತೆ ಇರುತ್ತೆ. ಇವಾಗ ವ್ರತ ಮಾಡಕ್ಕಾರ ಒಂಥರ ಮನಸ್ಸು ಅಯ್ಯಪ್ಪನ ಧ್ಯಾನ ಇರ್ತದೆ. ಇವಾಗ ಶಬರಿಮಲೆ ಹೋಗ್ಬಂದು ಇವಾಗ ಮಾಮೂಲಿ ಎಂಥರ ಸಂಚಲ ಮನಸ್ಸು ಇರುತ್ತೆ ಆ ಥರ ಇರುತ್ತೆ. ನೀವು ಅದೇ ರೀತಿ ಇರ್ಬೋದಲ್ಲ? ಇರ್ತದೆ, ಇದೇ ರೀತಿ ಇರ್ಬೋದಿತ್ತಲ್ಲ ಅವಾಗ್ಲೂ? ಇಲ್ಲ ಸ್ವಾಮಿ, ಇವಾಗ ವರ್ಷಕ್ಕೊಂದ್ಸಲ ಅಲ್ಲ ಅದು ಓಪನ್ ಆಗೋದು ದೇವಸ್ಥಾನ. ಇವಾಗ ಡೈಲಿ ಓಪನ್. ಸ್ವಾಮಿ ನೀವು ಏನಂತ ಕರಿತೀರಿ ಸ್ವಾಮಿ? ನಮ್ಮ ನೀವು ಬಂದ್ಮೇಲೆ ಅಂತ ಕರಿತೀರಿ ಸ್ವಾಮಿ? ನೀವು ಹಂಗೆ ಕರಿತೀರಿ ಸ್ವಾಮಿ? ಅಲ್ಲ, ನಾವು ಕರಿತೀವ ಬಿಡ್ತೀವ, ನೀವು ಪಾರ್ವತ್ರತೆಯನ್ನು ಅದನ್ನೇ ಕಂಪ್ನಿ ಇದು ಮಾಡೋದಲ್ಲ, ಇಸ್ಕೊಂಬೋದಲ್ಲ? ನೀವು ನಮ್ಮನ್ನು ನೋಡೋದ್ರ ರೀತಿಯಲ್ಲಿ ಇರ್ತದೆ ಸ್ವಾಮಿ. ಇವಾಗ ವರ್ಷಕ್ಕೊಂದ್ಸಲ ಅದು ದೇವಸ್ಥಾನ ಓಪನ್ ಆಗೋದು. ವರ್ಷಕ್ಕೊಂದು ಆದಮೇಲೆ ನಾವು ಮಾಲೆ ಹಾಕ್ಕೊಂಡು ಹೋಗ್ತೀವಿ. ಇವಾಗ ಇವಾಗ ಡೈಲಿ ಓಪನ್ ಇದ್ದಿದ್ರೆ ತಿಂಗಳು ಒಂದ್ಸಲಿ ಹೋಗಿ ಬರ್ತಿದ್ವಿ. ಅಯ್ಯಪ್ಪ ವ್ರತ ಮಾಡ್ತಾ ಇದೀವಿ ಅಂತಂದರೆ ಇವಾಗ ವರ್ಷ ಪೂರ್ತಿ ಮಾಡೋರು ಇರ್ತಾರೆ ವ್ರತಯ. ಇವಾಗ 3 ದಿವಸದ ಹಾಕೋರು ಇರ್ತಾರೆ. ಅವ್ರವ್ರ ಭಕ್ತಿ ಏನೇನಾಯಿತೋ ಮಾಡ್ಕೊಂಡು ಹೋಗ್ತಾರೆ. ಹಿಂದೆ ಋಷಿಮುನಿಗಳೆಲ್ಲ ವರ್ಷಾನ್ಗಟ್ಲೆ ತಪಸ್ ಮಾಡೋರು. ಬಟ್ ನೀವು ಇಷ್ಟು ಪರ್ಟಿಕ್ಯುಲರ್ ದಿನಕ್ಕೆ ತಪಸ್ ಮಾಡ್ತಿರಲ್ಲ, ವರ್ಷವಿಡೀ ತಪಸ್ ಮಾಡ್ಬೋದಲ್ಲ? ಮಾಡ್ಬೋದು, ತೊಂದರೆ ಏನಿಲ್ಲ. ಇವಾಗ ಕೆಲಸ ಅದು ಆಗಿನ ಕಾಲ ಎಂಥ ಕಲಿಯುಗ ಅಂತಿತ್ತು. ಇದು ಕಲಿಯುಗ, ಅದು ಪ್ರೇತಾಯುಗ. ಅದರಲ್ಲಿ ಆ ಕಲರೇ ಬೇರೆ, ಈ ಕಲರೇ ಬೇರೆ ಸ್ವಾಮಿ. ಆ ಕಾಲದಲ್ಲಿ ಅಲ್ಲ, ಆಗ ಈಗಿನ ಕಾಲ ಕಲಿಯುಗ ಸ್ವಾಮಿ. ಆಗಿನ ಸ್ವಾಮಿಗಳು ಭಾಳ ಏನು ಇದ್ದಲ್ಲ, ಇವಾಗ ಎಲ್ಲ ಇದು ಮಾಡೋರು. ಇವಾಗ ಸ್ವಾಮಿಗಳು ಈ ಮನಃಶಾಂತಿ ಸಿಗುತ್ತಾ ನಿಮಗೆ ಇಷ್ಟು ದಿನಗಳಲ್ಲಿ? ಸ್ವಾಮಿ ಸಿಕ್ಕ ಸ್ವಾಮಿ. ಕಾಮ ಕ್ರೋಧ ಅವನ್ನೆಲ್ಲ ಹೆಂಗ್ ಕಂಟ್ರೋಲ್ ಮಾಡ್ತೀರಾ ಸ್ವಾಮಿ? ಇದು ಮಾಲೆ ಹಾಕಿದಿಂದೆಲ್ಲ ಕಂಟ್ರೋಲ್ ಅವೆಲ್ಲ ಬಿಟ್ಬಿಡ್ರಿ ಸ್ವಾಮಿ. ಅವತ್ತಿಂದ ತ್ಯಜಿಸಿ ಬಿಡ್ತೀವಿ ನಾವೆಲ್ಲ. ಮಾಲೆ ಹಾಕಿದ್ದ ಸಂದರ್ಭದಲ್ಲಿ ಮನಸ್ಸು ಚಂಚಲ ಆಗಲ್ಲ? ಅದು ಯಾವ್ದು ಕಾಣೋ ಸ್ವಾಮಿ, ಕಾಣೋರು ಎಲ್ಲ ಇವರೆಲ್ಲ ನಮ್ಮ ಅಯ್ಯಪ್ಪ ಸ್ವಾಮಿಗಳಿದ್ದಂಗೆ ಸ್ವಾಮಿ. ಪ್ರತಿಯೊಬ್ಬರು ನಾವು ಅಯ್ಯಪ್ಪನಲ್ಲೇ ಕಾಣ್ತೀವಿ ಸ್ವಾಮಿ. ನಿನ್ನೆಲ್ಲ ಅಯ್ಯಪ್ಪಗಳು ಮಾಡಿದ್ರೆ ಮುಕ್ತಿ ಸಿಗುತ್ತೆ ಸ್ವಾಮಿ. ಇದಕ್ಕೆ ಮುಕ್ತಿ ಸಿಗಬೇಕಾದ್ರೆ ಸ್ವಾಮಿ ಜೀವ ಇರೋ ತನಕ ಮಾಡ್ಬೇಕು ಸ್ವಾಮಿ. ಮುಕ್ತಿ ಸಿಗಬೇಕಾದ್ರೆ ಉಸಿರು ಇರೋ ತನಕ ಮಾಡಿದ್ರೆ ಮಾತ್ರ ಮುಕ್ತಿ ಸಿಗುತ್ತೆ ಸ್ವಾಮಿ.